ಸತ್ಯಂ ಶಿವಂ ಶ್ರೀಮತಿ ಯಶೋಧರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದು 2ನೇ ಸಿನಿಮಾ. ಇದು ಫಸ್ಟು ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಇದು 2ನೇ ಸಿನಿಮಾ ಸತ್ಯಂ ಶಿವಂ ಅಂತ. ನಮ್ಮ ಈತರಾಜ್ ಅವರು ಡೈರೆಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಒಳ್ಳೆ ಟೀಮ್ ವರ್ಕು. ಛಾಯಾಗ್ರಹಣ ನಮ್ಮ ವಿದ್ಯಾನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದು, ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ. ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ನಾನು ಒಂದೊಂದು ಸಾರಿ ರೆಗ್ಯುಲರ್ ಬಿಡ್ತಾಯಿದ್ದೆ, ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗಿಬಿಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ರು ಇಬ್ಬರು. ಡೈರೆಕ್ಷನ್ ಆಗಲಿ ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮದವ್ರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ, ನಮ್ಮಂಥ ಸಣ್ಣ ನಿರ್ಮಾಪಕರನ್ನು ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ. ಒಂದಿನ ಕಾಲ್ ಬರುತ್ತೆ, ಬನ್ನಿ ಆಫೀಸ್ಗೆ ಮಾತಾಡೋಣ ಅಂತೇಳಿ ಡೈರೆಕ್ಟರ್ ಕಾಲ್ ಮಾಡ್ತಾರೆ. ನಾನು ಹೋಗ್ತೀನಿ, ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತೀನಿ. ಯಾರು ಮೇನ್ ಲೀಡ್ ರೋಲ್ ಯಾರು ಅಂತ ಕೇಳಿದಾಗ ಫೋಟೋ ತೋರಿಸ್ತಾರೆ, ಬುಲೆಟ್ ರಾಜು ಅಂತ. ಇವ್ರಿಗೆ ನಾವು ಸಿನಿಮಾ ಮಾಡ್ಬೇಕಂತ ಕೇಳ್ತೀನಿ. ಇಲ್ಲ, ಫಸ್ಟ್ ಕತೆ ಕೇಳಿ ಆಮೇಲೆ ನೋಡಿ ಅಂತ. ಸೊ ಕತೆ ಹೇಳ್ತಾರೆ. ಅವಾಗ ನಾನು ಕನ್ಫರ್ಮ್ ಆಗಿ ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕತೆ ಮತ್ತು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರನ್ನ ಇದು ಮಾಡಿರ್ತಾರೆ, ಬ್ಲೆಂಡ್ ಆಗಿರುತ್ತೆ. ಜೊತೆಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ, ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು, ಪ್ರತಿ ಪಾತ್ರನೂ ಕೂಡ ಒಳ್ಳೆ ಆರ್ಟಿಸ್ಟ್ಗಳನ್ನು, ಅಂದರೆ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ, ಓ ಈ ಪಾತ್ರ ಕರೆಕ್ಟ್ ಆಗಿದೆ, ಈ ವ್ಯಕ್ತಿ ಮಾಡಿರೋದು ಸರಿ ಇದೆ ಅಂತ. ಆ ಥರ ಒಂದು ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಶ್ರೀರಂಗಪಟ್ಟಣದಲ್ಲಿ ಬಿಸಿಲಿತ್ತು ಆ ಟೈಮಲ್ಲಿ. ಆ ಬಿಸಿಲಲ್ಲಿ ಸುಮಾರು 30 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಜೀಪ್ ಇದೆ. ಆ ಜೀಪ್ ಒಂದು ಕಥೆನೇ ಇದೆ. ಅದು ತುಂಬ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಎಲ್ಲರೂ ಅನುಭವಿಸಿದ್ವಿ, ಟೋಟಲ್ ಟೀಮಲ್ಲಿ ಎಲ್ಲರೂ ಕೂಡ. ನಮ್ಮ ಸಂಜನಾ ನಾಯ್ಡಿಂದ ಹಿಡಿದು ಆ ಜೀಪ್ದೊಂದು ಕಥೆನೇ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟರ್ ಬಂದು ನೋಡಿ. ಧನ್ಯವಾದಗಳು. ಆ್ಯಕ್ಚುಲಿ ಈ ಪ್ರೀಮಿಯರ್ ಶೋ ಅಂದರೆ ಸೆಲೆಬ್ರಿಟಿ ಒಂದು ಪ್ರೀಮಿಯರ್ ಶೋ, ನಾನು ಬುಲೆಟ್ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ಪ್ರೀಮಿಯರ್ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿ ಯತಿ, ನಿಮಗದು ನೀವು ಹೇಳಿದ್ರಲ್ಲ ಇವಾಗಲೇ, ನಾಳೆ ರಿಲೀಸ್ ಆದರೆ ಇವತ್ತು ಪ್ರೀಮಿಯರ್ ಶೋ ಮಾಡೋಣ. ಒಂದು ಪ್ರಯತ್ನ ಮಾಡಿ, ಯಾಕೆ ಬಿಡಬೇಕು? ಒಳ್ಳೇದಿದ್ರೆ 2ನೇ ತಾರೀಕು ಅಂದರೆ 1ನೇ ತಾರೀಕು ನೈಟು ನಾನು ಥಿಯೇಟ್ರ್ ಅರೇಂಜ್ ಮಾಡ್ತೀನಿ. ಸೊ ನೋಡಿ, ಒಂದು ಪ್ರೀಮಿಯರ್ ಸೆಲೆಬ್ರಿಟಿ ಶೋ ಮಾಡೋಣ. ಸೊ ಎಲ್ಲ ಮಾಧ್ಯಮದವರು ನೀವೆಲ್ಲ ಬಂದು ಸೆಲೆಬ್ರಿಟಿ ಯಾರಾದರೂ ಒಬ್ರು ಗೆಸ್ಟ್ ನೋಡಿ, ಖಂಡಿತವಾಗ್ಲೂ ಅರೇಂಜ್ ಮಾಡ್ಕೊಡ್ತೀನಿ, ಮಾಡಿ.